ನಮಸ್ಕಾರ. ಚಿತ್ರಸಿರಿ ಬಗ್ಗೆ ಯೂಟ್ಯೂಬ್ ಕಾರ್ಯಕ್ರಮದ 2ನೇ ಸಂಚಿಕೆಗೆ ಸುಸ್ವಾಗತ. ಪಾರ್ಟ್ 1 ನೋಡಿಲ್ಲ ಅಂದ್ರೆ ಈಗಲೇ ನೋಡಿಕೊಂಡು ಬನ್ನಿ. ನಿಮ್ಮ ಸ್ಕ್ರೀನ್ನ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಅದರ ವಿಡಿಯೋ ಲಿಂಕ್ ಬರ್ತಾ ಇದೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಾರ್ಟ್ 1 ವಿಡಿಯೋದ ಲಿಂಕ್ ಇದೆ. ಈ ಸಂಚಿಕೆಯಲ್ಲಿ ಚಿತ್ರಸಿರಿಯಲ್ಲಿ ತಯಾರಾಗಿ ಮಾರಾಟಕ್ಕೆ ಸಿಗುವ ಕೆಲವು ಕರಕುಶಲ ಸಾಮಗ್ರಿಗಳು ಮತ್ತು ಅವುಗಳ ಜಾನಪದ ಮಹತ್ವ ಬಗ್ಗೆ ತಿಳಿದುಕೊಳ್ಳೋಣ. ಜೊತೆಗೆ ಶ್ರೀ ಚಂದ್ರಶೇಖರ್ ನಿರ್ಮಾಣದ ಮೆದುಳಿಗೆ ಕೆಲಸ ನೀಡುವ, ಕಲ್ಪನಾ ಶಕ್ತಿ ಹೆಚ್ಚಿಸುವ ಕೆಲವು ವಿಶಿಷ್ಟವಾದ ಆಟ ಪಾಠಗಳ ಬಗ್ಗೆ ತಿಳಿಯೋಣ. ಕಣ್ಣು ತೆರುವ ಬುದ್ಧನನ್ನು ಕೂಡ ನೋಡಿಕೊಂಡು ಬರೋಣ. ನೀವು ಜಮೀನು ಅಥವಾ ಮನೆ ಅಥವಾ ವೆಹಿಕಲ್ ಮಾರ್ತಾ ಇದ್ದೀರಾ? ಅದರ ಬೈಯರ್ ಬೇರೆ ಊರು ಅಥವಾ ಬೇರೆ ನಗರ ಅಥವಾ ಬೇರೆ ಜಿಲ್ಲೆ ಅಥವಾ ಬೇರೆ ರಾಜ್ಯ ಅಥವಾ ಬೇರೆ ದೇಶದಲ್ಲೂ ಇರ್ಬೋದು. ಈ ಬಜಾರ್ಗೆ ನಿಮ್ಮ ಪ್ರಾಪರ್ಟಿ ಅಥವಾ ವೆಹಿಕಲ್ ಮಾರಾಟಕ್ಕೆ ಇದೆ ಅಂತ ಗೊತ್ತಾಗೋದಾದರೂ ಹೇಗೆ? ಇದಕ್ಕಾಗಿಯೇ ARH ಮೂವಿಂಗ್ ಇಮೇಜಸ್ ನಿಮ್ಮ ಸೇವೆಯಲ್ಲಿದೆ. ನಮ್ಮ ಅಡ್ವರ್ಟೈಸ್ಮೆಂಟ್ ಪ್ರೊಡಕ್ಷನ್ ಸೊಲ್ಯೂಷನ್ಸ್ ನಿಮ್ಮ ಪ್ರಾಪರ್ಟಿ ಅಥವಾ ವೆಹಿಕಲ್ನ ಆಕರ್ಷಕ ಪೋಸ್ಟರ್ ಮತ್ತು ಕಡಿಮೆ ಅವಧಿಯ ವಿಡಿಯೋಗಳನ್ನು ಮಾಡಿಕೊಡುತ್ತೆ. ಇದನ್ನು ನೀವು ವಾಟ್ಸ್ಆ್ಯಪ್ನಲ್ಲಿ ಹಂಚಿಕೊಳ್ಳಬಹುದು. ಬೇಕಾದರೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಜಾಹೀರಾತುಗಳನ್ನು ಮಾಡಿಕೊಡ್ತೇವೆ. ಹಿಂದೆ ಸಂಪರ್ಕಿಸಿ ARH ಮೂವಿಂಗ್ ಇಮೇಜಸ್. ಕಾಲ್ ಮಾಡಿ 9004873464 ಅಥವಾ 9986186390. ಭತ್ತ ಅನ್ನೋದು ನಮ್ಮ ಜೀವದ್ರವ್ಯ. ಬಹುಶಃ ನನಗೆ ಗೊತ್ತಿದ್ದ ಹಾಗೆ ಶ್ರೀಲಂಕಾದಿಂದ ಆರಂಭಗೊಂಡು ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ, ಒರಿಸ್ಸಾ ಹೀಗೆ ಒಂದು ಬೆಲ್ಟ್ ಹೋಗುತ್ತೆ. ಅದು ಜಪಾನ್ವರೆಗೂ ಹೋಗಿ ತಲುಪುತ್ತೆ. ಈ ಇಷ್ಟೂ ಬೆಲ್ಟಲ್ಲಿ ಭತ್ತ ಅತ್ಯಂತ ಪ್ರಮುಖ ಆಹಾರ. ಭತ್ತದಿಂದ ಅಕ್ಕಿಯನ್ನು ಮಾಡಿಸ್ಕೊಂಡು ಅಕ್ಕಿಯ ವಿವಿಧ ಉಪಯೋಗಗಳನ್ನು ಮಾಡೋದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಅದರಲ್ಲೂ ಮಲೆನಾಡು ಭಾಗದಲ್ಲಿ, ಅದು ಶಿವಮೊಗ್ಗ ಜಿಲ್ಲೆಯ ಬಹುತೇಕ ಭಾಗದಲ್ಲಿ ಭತ್ತ ಅತ್ಯಂತ ಪ್ರಮುಖ ಆಹಾರ. ಅನ್ನವೇ ನಮಗೆ ದೇವರು, ಅನ್ನವೇ ನಮಗೆ ಜೀವಾಳ. ಅನ್ನ ಮತ್ತು ಅಕ್ಕಿಯ ವಿವಿಧ ಮೂಲದ ತಿಂಡಿ ತಿನಿಸುಗಳೇ ನಮ್ಮ ನಿತ್ಯದ ಆಹಾರ. ಈ ಆಹಾರ ಪದ್ಧತಿ ಇದೆಯಲ್ಲ, ಇದು ನಮ್ಮ ಜೀವದ್ರವ್ಯ, ಜೀವರಸ ಎಲ್ಲವೂ ಆಗಿದ್ದರಿಂದ ಭತ್ತಕ್ಕೆ ಒಂದು ಪೂಜನೀಯ ಸ್ಥಾನವನ್ನು ಇಲ್ಲಿನ ರೈತ ಮಹಿಳೆಯರು ಕೊಟ್ಟಿದ್ದಾರೆ. ನಮಗೆಲ್ಲರೂ ಗೊತ್ತಿರೋ ಹಾಗೆ ದೀಪಾವಳಿ ಸಂದರ್ಭದಲ್ಲಿ, ಈಗ ದೀಪಾವಳಿ ಸಂದರ್ಭ ಇದು, ಈ ದೀಪಾವಳಿ ಸಂದರ್ಭದಲ್ಲಿ ಭತ್ತ ಎಲ್ಲವೂ ಹೊಡೆದು ತೆನೆ ಬಾಗಿ ಹಾಲು ತುಂಬ್ಕೊಂಡು ಇರೋ ಸಂದರ್ಭ. ಕೆಲವು ಗದ್ದೆಗಳಲ್ಲಿ ಭತ್ತ ಕೊಯ್ಲಿಗೂ ಕೂಡ ಬಂದಿರುತ್ತೆ. ಈ ದೀಪಾವಳಿ ಸಂದರ್ಭದಲ್ಲಿ ಹೊಸ ಫಸಲು ಅಂತೇಳಿ ನಮ್ಮಲ್ಲಿ ತಗೊಂಬರೋದು ಒಂದು ಪದ್ಧತಿ. ಹೊಸ ಫಸಲನ್ನ ಒಂದು ದೀಪಾವಳಿ ದಿನ ಅವರು ತರ್ತಾರೆ, ಇಲ್ಲ ವರ್ಷದೊಡಕಿನ ದಿನ ಅವರು ತರ್ತಾರೆ. ಅವತ್ತು ಒಂದು ಪಾಯಸದ ಅಡುಗೆಯನ್ನು ಮಾಡಿರ್ತಾರೆ. ಈ ಹಚ್ಚಂಬ್ಲಿ ಬುಟ್ಟಿ ಅನ್ನೋದೊಂದಿದೆಯಲ್ಲ, ಹಚ್ಚಂಬ್ಲಿ ಬುಟ್ಟಿ ಅನ್ನೋದನ್ನು ತಗೊಂಡು ಹೋಗಿ ಅದು ತಲೆ ಮೇಲೆ ಇಟ್ಕೊಂಡು ತಗೊಂಡೋಗ್ಬೇಕು. ಖಾಲಿ ಬುಟ್ಟಿನೂ ಕೂಡ ತಲೆ ಮೇಲೆ ಇಟ್ಕೊಂಡು ತಗೊಂಡೋಗಿ ಗದ್ದೆಗೆ ಹೋಗಿ ಅಲ್ಲಿ ಹೊಸ ತೆನೆಗಳನ್ನು ಒಂದಿಷ್ಟು ಸೀಕೋದು ಅಂತ ಕರೀತಾರೆ ನಮ್ಮಲ್ಲಿ. ಅದನ್ನು ತೆನೆ ಎತ್ಕೊಂಡ್ಬರ್ತಾರೆ, ಗಿಡದಿಂದ ಎತ್ಕೊಂಡು ಆ ಬುಟ್ಟಿಲಿ ಹಾಕ್ಕೊಂಡು ಬರ್ತಾರೆ ಮನೆಗೆ. ಮನೆ ಬಾಗಿಲಿಗೆ ಬಂದು ಆ ರೀತಿ ತೆನೆಯನ್ನು ತಲೆ ಮೇಲೆ ಬುಟ್ಟಿನಲ್ಲಿ ಇಟ್ಕೊಂಡು ಬಂದ ವ್ಯಕ್ತಿಯನ್ನು ಕುಡಿ ಬಾಳೆ ಮೇಲೆ ನಿಲ್ಲಿಸಿ ಅವನ ಕಾಲು ತೊಳೆದು ಅವನನ್ನು ಒಳಗೆ ಕರ್ಕೊಂತಾರೆ. ಅಂದರೆ ಅವನಿಗಲ್ಲ ಅದು ಕೊಡ್ತಾ ಇರೋದು ಗೌರವ, ಆ ಭತ್ತದ ತೆನೆಗೆ, ಹೊಸ ಫಸಲಿಗೆ ಕೊಡ್ತಾ ಇರ್ತಕ್ಕಂಥ ಗೌರವ. ಆ ರೀತಿ ಒಳಗೆ ತಗೊಂಬಂದಿರ್ತಕ್ಕಂಥ ತೆನೆನ ದೇವ್ರ ಮುಂದೆ ತಗೊಂಡೋಗಿ ಇಡ್ತಾರೆ. ಆ ದೇವ್ರ ಮುಂದೆ ಇಟ್ಟ ತೆನೆಯಿಂದ ಒಂದಿಷ್ಟು ತೆನೆಗಳನ್ನು ತಗೊಂಡು ಮನೆಯ ಪ್ರಮುಖ ಭಾಗಗಳಿಗೆ, ಅಂದರೆ ದೇವರಿಗೆ, ದುಡ್ಡಿನ ಪೆಟ್ಟಿಗೆಗೆ, ತಿರುವ ಕಲ್ಲಿಗೆ, ನೀರಿನ ಹಂಡೆಗೆ, ಕೋಳಿಗೆ, ಬಾಗಿಲಿಗೆ ಇತ್ಯಾದಿ ಬಾವಿಗೆ ಇತ್ಯಾದಿ ಭಾಗಗಳಿಗೆಲ್ಲ ಕಟ್ತಾರೆ. ಕೊಟ್ಟಿಗೆ ಮನೆಗೆ ಎಲ್ಲ ಕಡೆ ಕಟ್ತಾರೆ. ಅದನ್ನು ಪ್ರಸಾದ ಅಂತ ಕರೀತಾರೆ.
ಆ ರೀತಿ ಕಟ್ಟಿದ ಮೇಲೆ ಕಟ್ಟಕ್ಕೂ ಮುಂಚೆ ಒಂದಿಷ್ಟು ಭತ್ತವನ್ನ ಕೈಯಲ್ಲಿ ತಗೊಂಡು ಕೈಯಲ್ಲೇ ಅದನ್ನು ಹೊಡೆದು ಅಕ್ಕಿ ತೆಗಿತಾರೆ. ಅಕ್ಕಿ ತೆಗೆದು ಅವತ್ತಿನ ಏನು ಪಾಯಸ ಮಾಡಿರುತ್ತಲ್ಲ ಆ ಪಾಯಸಕ್ಕೆ ಅದನ್ನು ಹಾಕ್ತಾರೆ. ಅದನ್ನೇ ಹೊಸತು ಅಂತ ಕರೆಯೋದು. ಆ ಹೊಸತನ್ನ ಎಲ್ಲರೂ ಊಟ ಮಾಡಿ ಸಂಭ್ರಮಿಸ್ತಾರೆ. ಜೊತೆಯಲ್ಲಿ ಆ ಮನೆಯ ಕ್ರಿಯಾಶಾಲಿ ಮಹಿಳೆ ಏನು ಮಾಡ್ತಿದ್ರು ಅಂದ್ರೆ ಉಳಿದಿರ್ತಕ್ಕಂಥ ಒಂದಿಷ್ಟು ಭತ್ತದ ತೆನೆಗಳನ್ನು ತಗೊಂಡು ಆ ಭತ್ತದ ತೆನೆಗಳಿಂದ ಒಂದು ತೋರಣವನ್ನು ಮಾಡ್ತಾ ಇದ್ರು, ಬಾಗಿಲಿಗೆ ಕಟ್ಟುವ ತೋರಣವನ್ನ. ಆ ಬಾಗಿಲಿಗೆ ಅದನ್ನು ತೋರಣ ಮಾಡಿ ಕಟ್ತಿದ್ಲು. ಯಾಕೆ ಕಟ್ತಿದ್ಲು ಅಂತಂದ್ರೆ ಆ ಭತ್ತ ಬಾಗಿಲಲ್ಲಿರ್ಬೇಕು, ಹೋಗಿ ಬರುವ ಸಂದರ್ಭದಲ್ಲೆಲ್ಲ ಭತ್ತ ನಮ್ಮ ತಲೆಯನ್ನ ನೇವರಿಸ್ತಾ ಇರ್ಬೇಕು, ಅಂದ್ರೆ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇರ್ಬೇಕು ಅನ್ನುವ ಪರಿಕಲ್ಪನೆ ಅಲ್ಲಿದ್ದಿದ್ದು. ಅಂದ್ರೆ ಭತ್ತ ನಮ್ಮನ್ನು ಆಶೀರ್ವದಿಸ್ತಾ ಇರ್ಬೇಕು ಅಂತಂದ್ರೆ ಯಾವುದೇ ಪೂಜನೀಯ ವಸ್ತು ಆದರೂ ನಮ್ಮನ್ನು ಆಶೀರ್ವದಿಸ್ತಾ ಇದೆ ಅಂತಂದ್ರೆ ನಮಗೆ ಅದರಿಂದ ಒಳ್ಳೇದಾಗತ್ತೆ, ನಾವು ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಇರಬಹುದು ಅನ್ನುವ ಕಲ್ಪನೆ ಜೊತೆಗೆ ಭತ್ತ ಒಂದು ಮನೇಲಿ ಇದ್ರೂ ಸಾಕು, ಬದುಕು ಹೆಂಗೋ ನಡೆದು ಹೋಗುತ್ತೆ ಅನ್ನೋ ಒಂದು ಭರವಸೆ ಕೂಡ ಅಲ್ಲಿ ಕಾಣ್ತಾ ಇದ್ರು. ಆ ರೀತಿ ತೋರಣ ಮಾಡೋದ್ರಲ್ಲಿ ನಮ್ಮ ಜನಪದ ಕಲಾವಿದರು ಮೊಟ್ಟ ಮೊದಲನಾಗಿ ಈ ಥರದ ಒಂದು ತೋರಣವನ್ನು ಮಾಡ್ತಾ ಇದ್ರು. ನಾವು ಈ ತೋರಣವನ್ನು ಭಾರಿ ಸುಧಾರಣೆ ಮಾಡಿದ್ದೀವಿ. ಮುಂಚೆ ಅವರು ತೋರಣ ಮಾಡಿದ್ರೆ ಮುಂಭಾಗದಲ್ಲಿ ಈ ರೀತಿ ಬಂದರೆ ಹಿಂಭಾಗದಲ್ಲಿ ಒಂದು ಕಡ್ಡಿ, ಕೂಳೆ ಥರದ ಒಂದು ಕಡ್ಡಿ ಬರ್ತಾ ಇತ್ತು. ನಾವೀಗ ಅದನ್ನು ಸುಧಾರಣೆ ಮಾಡಿಬಿಟ್ಟಿದ್ದೀವಿ. ಕೂಳೆ ಥರದ ಕಡ್ಡಿ ಗಿಡ್ಡಿ ಎಲ್ಲ ಏನಿಲ್ಲ, ಎರಡೂ ಕಡೆಯಿಂದ ನೋಡಿದ್ರು ಒಂದೇ ಥರ ಕಾಣಬೇಕು ತೋರಣ. ಇದಕ್ಕೆ ಎರಡೂ ಕಡೆನೂ ಮುಖ ಬರೋ ರೀತಿಯಲ್ಲಿ ಮಾಡಿದ್ದೀವಿ. ಇದನ್ನು ನಾವು ಇದಕ್ಕೆ ಹಸೆ ತೋರಣ ಅಂತ ಹೆಸರಿಟ್ಟಿದ್ದೀವಿ. ಅದೇ ಥರ ಇನ್ನೂ ಒಂದು ತೋರಣ ಮಾಡ್ತೀವಿ. ಮೇಲುಗಡೆ ಈ ರೀತಿ ಈ ಪಟ್ಟಿ ಆ ತೋರಣಕ್ಕಿರೋ ಹಾಗೆ ಪಟ್ಟಿ ಇದೆ, ಬಟ್ ಚಿಕ್ಕ ಸೈಜಿನ ಪಟ್ಟಿ ಇದೆ. ಅದಕ್ಕೆ ಮೇಲ್ಗಡೆ ಒಂದು ಜುಟ್ಟಿನ ಥರ ಆಕಾರ ಬಂದಿರೋದನ್ನು ನೀವು ನೋಡ್ತಾ ಇದ್ದೀರಿ. ಈ ಜುಟ್ಟಿನ ಥರ ಬಂದಿರೋ ಆಕಾರದ ತೋರಣಕ್ಕೆ ಸಾದಾ ಸಿಂಗಾರಿ ತೋರಣ ಅಂತ ಹೆಸರಿಟ್ಟಿದ್ದೀವಿ. ಅದೇ ಈ ಜುಟ್ಟು ಇಲ್ಲೂ ಬರುತ್ತೆ, ಕೆಳಗೂ ಬರುತ್ತೆ, ಆ ಥರದೊಂದು ಪ್ಯಾಟರ್ನ್ ಮಾಡ್ತೀವಿ. ಅದು ಖಾಲಿಯಾಗಿದೆ, ಬಟ್ ಆ ಥರದ ತೋರಣಕ್ಕೆ ನಾವು ಸಿಂಗಾರಿ ತೋರಣ ಅಂತ ಹೆಸರಿಟ್ಟಿದ್ದೀವಿ. ಇದಕ್ಕೆ ಸಾದಾ ಸಿಂಗಾರಿ, ಅದಕ್ಕೆ ಸಿಂಗಾರಿ ತೋರಣ ಅಂತ ಹೆಸರಿಟ್ಟಿದ್ದೀವಿ. ಅದೇ ಥರ ಇನ್ನೊಂದು ಥರದ ತೋರಣ ಮಾಡ್ತೀವಿ. ಈ ತೋರಣದಲ್ಲಿ 5 ಪಟ್ಟಿಗಳಿದ್ದಾವೆ. ತಾವು ಗಮನಿಸ್ತಾ ಇರೋದು 1, 2, 3, 4, 5 ಪಟ್ಟಿಗಳಿದೆ. ಹಾಗಾಗಿ ಇದನ್ನು ಪಂಚಪಟ್ಟಿ ತೋರಣ ಅಂತ ಕರಿತೀವಿ. ಈ ನಾವು ತೋರಣಗಳನ್ನು 3 ಅಡಿ, ಕನಿಷ್ಠ 3 ಅಡಿ, ಆಮೇಲೆ 4 ಅಡಿ, 5 ಅಡಿ, 10 ಅಡಿ, ಎಷ್ಟು ಉದ್ದದ ತೋರಣ ಬೇಕಾದರೂ ಮಾಡ್ತೀವಿ. ನಾವು ನಿಮ್ಮ ಮಾಹಿತಿಗಾಗಿ ಹೇಳಬೇಕು ಅಂತಂದರೆ ಮೊದಲು 101 ಅಡಿ ತೋರಣವೊಂದನ್ನು ಮಾಡಿದ್ವಿ, ಆಮೇಲೆ 251 ಅಡಿ ತೋರಣವೊಂದನ್ನು ಮಾಡಿದ್ವಿ, ಆಮೇಲೆ 1111 ಅಡಿ ಉದ್ದದ ಒಂದು ತೋರಣವನ್ನು ಮಾಡಿದ್ವಿ. ಅದರ ತೂಕ ಬರೋಬ್ಬರಿ 4.25 ಕ್ವಿಂಟಾಲ್ ಇತ್ತು. ಕಾರಣಾಂತರದಿಂದ ಅದು ಹೋಗಿದೆ. ಈ ಥರದ ಒಂದು ರಚನೆಯನ್ನು ಮಾಡ್ತೀವಿ. ಇದನ್ನು ಗುಚ್ಛ ಅಂತ ಕರಿತೀವಿ. ಇದು ಕೂಡ ತೋರಣದ ಆ ಕಡೆ ಈ ಕಡೆ ಹಾಕೋದಕ್ಕೂ ಮತ್ತು ಇಂಡಿಪೆಂಡೆಂಟ್ ಆಗಿ ಮನೆ ಯಾವ ಭಾಗದಲ್ಲಾರು ಹಾಕೋದಕ್ಕೂ ಬಳಸ್ತಾರೆ. ಇತ್ತೀಚೆಗೆ ಕೆಲವರು ತಮ್ಮ ಮನೆಯ ಚಿಕ್ಕ ಉದ್ಯಾನವನಗಳಲ್ಲಿ ಈ ಥರದ ಗುಚ್ಚುಗಳಂತೂ ಹಾಕಿ ಸ್ವಲ್ಪ ದೂರದಲ್ಲಿ ಒಂದು ನೀರಿನ ಬಟ್ಲು ಇಡೋದ್ರ ಮೂಲಕ ಪಶು ಪಕ್ಷಿಗಳಿಗೆ ಆಹಾರ ಸಿಗಲಿ ಅಂಥೇಳಿ ಈ ಥರದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ಈ ಭತ್ತದ ತೋರಣದ ಮಾಹಿತಿ. ಬುಟ್ಟಿ ಕೊಡೋಣ. ನಾನು ಹೇಳಿದೆ ನಿಮಗೆ, ನಮ್ಮಲ್ಲಿ ಭೂಮಿ ಹುಣ್ಣಿಮೆ ಹಬ್ಬ ಅಂತ ಮಾಡ್ತಾರೆ ಅಂಥೇಳಿ. ಇದು ಭೂಮಿ ಹುಣ್ಣಿಮೆ ಹಬ್ಬಕ್ಕೆ ಬರೆಯೋ ಬುಟ್ಟಿ. ತಾವು ಗಮನಿಸ್ತಾ ಇರ್ಬೋದು, ಈ ಭೂಮಿ ಹುಣ್ಣಿಮೆ ಬುಟ್ಟಿ ಮೇಲೂ ಕೂಡ ನಿಲಿ ಕೊಚ್ಚೋದು, ಬಾಸಿಂಗ ನಿಲಿ ಇವೆಲ್ಲವೂ ಪ್ರಧಾನವಾಗಿದೆ. ಜೊತೆಯಲ್ಲಿ ವ್ಯಾವಸಾಯಿಕ ಸಸಿಗಳು, ಉಪಕರಣಗಳು, ಭೂಮಿ ಹುಣ್ಣಿಮೆ ಹಬ್ಬದ ಬುಟ್ಟಿಯನ್ನು ಹೊತ್ಕೊಂಡು ಹೋಗೋದ ಸಂದರ್ಭದ ಚಿತ್ರ, ಜೊತೆಯಲ್ಲಿ ಗೊಣಬೆ, ಏಣಿ, ಆಕಳುಗಳು, ಬಾಳೆ ಮರ, ವ್ಯವಸಾಯದ ಉಪಕರಣಗಳು ಎಲ್ಲವನ್ನು ಚಿತ್ರಿಸ್ತಾಳೆ ಇದು. ಇದನ್ನು ಭೂಮಣ್ಣಿ ಬುಟ್ಟಿ ಅಂತ ಕರೀತಾರೆ. ಇದೇ ಥರದೊಂದು ಚಿಕ್ಕ ಬುಟ್ಟಿ ಇರುತ್ತೆ, ಇದಕ್ಕಿಂತ ಸ್ವಲ್ಪ ದೊಡ್ಡದು. ಆ ಬುಟ್ಟಿಯನ್ನು ಹಚ್ಚಂಬ್ಲಿ ಬುಟ್ಟಿ ಅಂತ ಕರೀತಾರೆ. ಅದು ನಮ್ಮ ಹತ್ರ ಖಾಲಿಯಾಗಿದೆ, ಇಲ್ಲಿದೆ, ಈಗ ಬರೀತಾ ಇದ್ದೀವಿ. ಇದು ಇನ್ಕಂಪ್ಲೀಟ್ ಬುಟ್ಟಿ, ಸಂಪೂರ್ಣ ಆಗದೇ ಇರೋ ಬುಟ್ಟಿ. ಇದು ಈಗ ಚಿತ್ರಣ ನಡೀತಾ ಇದೆ. ಅದೇ ಥರ ನಾವು ಬೇರೆ ಬೇರೆ ಉದ್ದೇಶಗಳಿಗಾಗಿ ಚಿಕ್ಕ ಈ ರೀತಿ ಬುಟ್ಟಿಯನ್ನು ಮಾಡ್ತೀವಿ. ಇದನ್ನು ಕೂಡ ಮಾಡಿ ನಾವು ಮಾರಾಟಕ್ಕೆ ಇಟ್ಟಿದ್ದೀವಿ. ಹಾಗೆಯೇ ಈ ಥರದ ಮೊರಗಳನ್ನು ಮಾಡ್ತೀವಿ. ಇದು ಬಾಗಿನ ಕೊಡೋದಕ್ಕೆಲ್ಲ ಹೆಚ್ಚಿನ ಜನ ಒಯ್ತಾರೆ. ಈ ಥರದ ಗೂಡು ಅಂತ ಮಾಡ್ತೀವಿ. ಇದು ಮದುವೆ ಮನೆಗಳಲ್ಲಿ, ಮಲೆನಾಡಿನ ಮದುವೆ ಮನೆಗಳಲ್ಲಿ ಇದನ್ನು ಬಳಸ್ತಾರೆ. ಈ ಥರ ಅನೇಕ ಕೆಲಸಗಳನ್ನು ಮಾಡ್ತೀವಿ. ಇದು ಸಿವಿಲ ಅಂಥೇಳಿ. ಇದು ಒಂದು ಕಾಲದಲ್ಲಿ ಇದನ್ನು ಅನ್ನ ಬಸಿಯೋದಕ್ಕೆ ಬಳಸ್ತಾ ಇದ್ರು, ಆಮೇಲೆ ರೊಟ್ಟಿ ತಟ್ಟೋದಕ್ಕೆ ಬಳಸ್ತಾ ಇದ್ರು. ನಾವು ಕಲಾತ್ಮಕವಾಗಿ ಇದನ್ನು ಈ ರೀತಿ ಬಳಸ್ತಾ ಇದ್ದೀವಿ. ಈ ಥರ ಅನೇಕ ಕೆಲಸಗಳನ್ನು ನಾವು ಮಾಡ್ತಾನೆ ಇದ್ದೀವಿ.
ಭತ್ತದ ತೆನೆಗೆ ಸಂಬಂಧಪಟ್ಟಿದ್ದು ಮತ್ತು ಕೃಷಿ ಕಸುಬಿಗೆ ಪಟ್ಟಿರ್ತಕ್ಕಂಥ ಕಸುಬುಗಳು ಇವೆಲ್ಲವು. ಸ್ನೇಹಿತರೆ, ನಾನು ಕನ್ನಡ ಕಲಿಕಾ ಲೋಕದಲ್ಲಿ ಒಂದು ಸುಲಭವಾದ ಕಲಿಕೋಪಕರಣವನ್ನು ಮಾಡಿದ್ದೀನಿ. ಅದನ್ನ ಇವತ್ತು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಅನ್ನೋದು ಅತ್ಯಂತ ಸುಲಲಿತವಾದ ಭಾಷೆ ಅನ್ನೋದು ಇಡೀ ಪ್ರಪಂಚದಾದ್ಯಂತ ಪ್ರಚಲಿತದಲ್ಲಿರೋದು ನಮಗೆಲ್ಲರಿಗೂ ಗೊತ್ತಿರೋ ಸಂಗತಿ. ಆ ಕನ್ನಡವನ್ನು ನಾವು ಮಕ್ಕಳಿಗೆ ಕಲಿಸುವಾಗ ತುಂಬ ಕಷ್ಟಪಟ್ಟು ಕಲಿಸ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ನನಗೆ ಬರ್ತಾ ಇದೆ. ಅದನ್ನು ಸುಲಭವಾಗಿಸೋದು ಹೇಗೆ ಅನ್ನೋದನ್ನು ನಾನು ಕಳೆದ 2 ದಶಕಗಳಿಂದ ಪ್ರಯೋಗ ಮಾಡಿ, ಕಳೆದ ದಶಕವೇ ಅದಕ್ಕೊಂದು ಅಂತಿಮ ರೂಪ ಕೊಟ್ಟು ಒಂದು ಕಲಿಕೋಪಕರಣವನ್ನು ತಯಾರು ಮಾಡಿದ್ದೀನಿ. ಯಾವ್ಯಾವ ಅಕ್ಷರಗಳಲ್ಲಿ ಯಾವ್ಯಾವ ಅಕ್ಷರ ಒಳಗೊಂಡಿದೆ ಅದನ್ನು ಮುಂಚಿತವಾಗಿ ಕಲಿಸೋದ್ರ ಮೂಲಕ ಯಾವ ರೀತಿ ಸುಲಭವಾಗಿ ಮಕ್ಕಳಿಗೆ ಕಲಿಸ್ಕೊಡುವ ಪ್ರಯತ್ನ ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ಪ್ರಾಯೋಗಿಕವಾಗಿ ನಿಮ್ಮೆದುರಿಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲ ಅಕ್ಷರ ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಅ ಮತ್ತು ಆ ಅಕ್ಷರಗಳು. ಅ ಮತ್ತು ಆ ಅಕ್ಷರದಲ್ಲಿ ಯಾವ ಅಕ್ಷರ ಒಳಗೊಂಡಿದೆ ಅನ್ನೋದನ್ನು ಪ್ರಯೋಗದ ಮೂಲಕನೇ ನೋಡ್ತಾ ಹೋಗೋಣ. ದಯಮಾಡಿ ಬನ್ನಿ. ನೋಡಿ, ಈ ಅಕ್ಷರ ಕನ್ನಡ ಅಕ್ಷರ ಲ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇದು ಕನ್ನಡದ ಕ ಅನ್ನುವ ಅಕ್ಷರ. ಇದು ವರ್ಗೀಯ ವ್ಯಂಜನ, ಬಟ್ ಇಲ್ಲಿ ಪೂರ್ಣ ಪ್ರಮಾಣದ ಅಕ್ಷರ ಅಲ್ಲ, ಅದು ಅಕ್ ಅಷ್ಟೇ. ಈ ಮೇಲಿನ ಸಂಕೇತಾಕಾರವನ್ನು ಲಾ ಅನ್ನೋ ಅಕ್ಷರದ ಮೇಲೆ ಈ ಥರ ತಗೊಂಡೋಗಿ ಇಟ್ಟರೆ ಅ ಅನ್ನುವ ಅಕ್ಷರ ಕ್ರಿಯೇಟ್ ಆಗಿದೆ. ತಮ್ಮ ಗಮನಕ್ಕೆ ಅದು ಬರ್ತಾ ಇದೆ. ನೋಡಿ, ಅ ಅನ್ನೋ ಅಕ್ಷರದಲ್ಲಿ ಲಾ ಅನ್ನೋ ಅಕ್ಷರ ಒಳಗೆ ಸೇರ್ಕೊಂಡಿದೆ ಅನ್ನೋದು ನಮಗೆ ಗೊತ್ತೇ ಆಗಲ್ಲ, ನಾವು ಕಲಿಸ್ತಾ ಹೋಗ್ತೀವಿ. ಬಟ್ ಮಗುವಿಗೆ ಮೊದಲು ಲಾ ಅನ್ನೋ ಅಕ್ಷರವನ್ನು ಬರೆಸಿ ಆಮೇಲೆ ಈ ಥರದ ಒಂದು ಸಂಕೇತಾಕಾರನ ಅದರ ಮೇಲೆ ಬರೆಯೋದ್ರ ಮೂಲಕ ಅ ಅನ್ನೋ ಅಕ್ಷರವನ್ನು ಕಲಿಬೋದು ಅನ್ನೋದನ್ನು ನಾವು ಹೇಳ್ಕೊಟ್ರೆ ಮಗು ಬಹುಶಃ ಹೆಚ್ಚು ಸಂತೋಷದಿಂದ ಇದನ್ನು ಕಲಿಯುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನು ಎರಡನೇ ಅಕ್ಷರ ಆ ಅನ್ನೋದು ನಮ್ಮದು ಎರಡನೇ ಅಕ್ಷರ. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಕೆ ಅನ್ನೋ ಅಕ್ಷರ ಕಾಣ್ತಾ ಇದೆ. ಇದು ಏತ್ವ ಅಂತ ನಾವು ಕರಿತೀವಿ. ಈ ಏತ್ವವನ್ನು ಈ ಲ ಅಕ್ಷರದ ಮೇಲೆ ಈ ರೀತಿ ಜೋಡಿಸಿದವಾಗ ಆ ಅನ್ನುವ ಅಕ್ಷರ ನಿರ್ಮಾಣಗೊಂಡಿದೆ. ನೀವು ನೋಡ್ತಾ ಇದ್ದೀರಿ. ಅ ಮತ್ತು ಆ ಅನ್ನೋ ಅಕ್ಷರದಲ್ಲಿ ಲಾ ಅಕ್ಷರ ಒಳಗೊಂಡಿದೆ ಅನ್ನೋದು ಅತ್ಯಂತ ಸುಲಭದಲ್ಲಿ ನಮಗೆ ಇದಕ್ಕೆ ಸಾಬೀತಾಗ್ತಾ ಹೋಗುತ್ತೆ. ಇದನ್ನು ನಾವು ಮಕ್ಕಳಿಗೆ ಸುಲಭವಾಗಿ ಕಲಿಸೋದಕ್ಕೆ ಕಲಿಕೋಪಕರಣವಾಗಿ ಬಳಸ್ಕೋಬೋದಲ್ವಾ. ಇನ್ನು ಎರಡನೇ ಅಕ್ಷರಕ್ಕೆ ನಾನು ಹೋಗ್ತೀನಿ. ಮೂರನೇ ಅಕ್ಷರಕ್ಕೆ ಕ್ಷಮಿಸಿ, ಇ ಅನ್ನೋ ಅಕ್ಷರ ನಮಗೆಲ್ಲ ಗೊತ್ತಿರೋ ಹಾಗೆ ಇದೊಂದು ಸಂಕೇತಾಕಾರ ಇದೆ. ಇದು ಅರ್ಕಾವತ್ತು ಅಂತ ನಾವೇನು ಕರಿತೀವಲ್ಲ ಅದು. ಸೂರ್ಯ, ಆರ್ಯ ಅಂತೆಲ್ಲ ಬರೀಬೇಕಾದ್ರೆ ಈ ಅರ್ಕಾವತ್ತನ್ನು ನಾವು ಬಳಸೋದು ನಿಮ್ಗೆ ಗೊತ್ತಿದೆ. ಈ ಅರ್ಕಾವತ್ತನ್ನು ಈ ಪೊಸಿಷನ್ನಲ್ಲಿ ಇಟ್ಟರೆ ಇದು ವ, ಛ, ಘ, ಪ ಮುಂತಾದ ಅಕ್ಷರಗಳಿಗೆಲ್ಲ ಬೇಸ್ ಅಂದರೆ ಬುಡದ ಸಂಕೇತಾಕಾರವಾಗಿ ಬಳಕೆ ಆಗಲ್ಪಡುತ್ತೆ. ಅದನ್ನು ನಾನು ಮುಂದೆ ತೋರಿಸ್ತೀನಿ. ಈಗ ಈ ಅಕ್ಷರದ ಮೂಲಕ ಈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನು ಈ ರೀತಿ ಉಲ್ಟಾ ಇಟ್ಬಿಟ್ಟು ಈ ನ ಎನ್ನುವ ಕನ್ನಡ ಒತ್ತಕ್ಷರವನ್ನು ಈ ಈಯ ತುದಿನಲ್ಲಿ ಜೋಡಿಸಿದವಾಗ ಈ ಅನ್ನೋ ಅಕ್ಷರ ನಿರ್ಮಾಣಗೊಂಡಿದೆ. ಇದು ಕೂಡ ತುಂಬ ಸುಲಭವಾಗಿ ಮಕ್ಕಳಿಗೆ ಕಲಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಇನ್ನು ಈ ಅನ್ನುವ ಅಕ್ಷರ ನೋಡಿ, ಒಂದು 0, ಒಂದು ತಲಕಟ್ಟು, ಒಂದು ಪಟ್ಟಿ ಹಾಗೂ ಈ ಸಂಕೇತಾಕಾರ ಇದಿಷ್ಟನ್ನು ಜೋಡಿಸಿದ್ರೆ ಈ ಅನ್ನುವ ಅಕ್ಷರ ರೆಡಿಯಾಗಿದೆ.
ಇಲ್ಲಿ ಮಕ್ಕಳಲ್ಲಿ ಇನ್ನೊಂದು ಇಲ್ಲಿ ಒಂದು ಅಂತರ್ಗತವಾಗ್ತಾ ಒಂದು ಶಿಸ್ತು ಬೆಳೀತಾ ಹೋಗುತ್ತೆ. ಯಾಕಂದರೆ ಯಾವ್ಯಾವ ಸಂಕೇತಾಕಾರವನ್ನು ಎಲ್ಲಿಂದ ತಿಳ್ಕೊಂಡಿರ್ತಾರೋ ಅಲ್ಲಲ್ಲಿಗೆ ಅದನ್ನು ಹಾಕೋದ್ರ ಮೂಲಕ ಮಕ್ಕಳು ಒಂದು ಅಂತರ್ಗತ ಶಿಸ್ತನ್ನು ಕಲಿತಾ ಹೋಗ್ತಾರೆ ಅನ್ನೋದು ಕೂಡ ನನ್ನ ಅಭಿಪ್ರಾಯ. ಇನ್ನು ಹೂ ತಾವಿಲ್ಲಿ ನೋಡ್ತಾ ಇರೋದು ಕ ಅನ್ನೋ ಅಕ್ಷರವನ್ನು ನಾನು ಇಟ್ಟಿದ್ದೀನಿ. ಈ ಕ ಅನ್ನೋ ಅಕ್ಷರಕ್ಕೆ ಒಂದು ಕೊಂಬನ್ನು ಕೊಟ್ಟರೆ ಕು ಅಂತ ಆಗತ್ತೆ. ಅದೇ ಅಕ್ಷರಕ್ಕೆ ಒಂದು ಕೊಂಬಿಳಿಯನ್ನು ಕೊಟ್ಟರೆ ಕೂ ಅಂತ ಆಗತ್ತೆ. ಇದನ್ನು ಕೊಂಬು ಅಂತ ಕರಿತೀವಿ ನಾವು, ಮತ್ತು ಇದನ್ನು ಕೊಂಬಿಳಿ ಅಂತ ಕರಿತೀವಿ. ಈ ಕೊಂಬನ್ನು ಮತ್ತು ಕೊಂಬಿಳಿಗಳನ್ನು ಉಲ್ಟಾ ಪಲ್ಟಾ ಮಾಡಿ ಜೋಡಿಸಿದ್ರೆ ಹೂ ಅನ್ನೋ ಅಕ್ಷರ ತಯಾರಾಗತ್ತೆ. ಈ ಕೊಂಬನ್ನು ತೆಗೆದುಬಿಟ್ಟು ಇನ್ನೊಂದು ಕೊಂಬಿಳಿಯನ್ನು ತಗೊಂಡು ಆ ಒಂದು ಕೊಂಬಿಳಿಯನ್ನು ಮೊದಲನೇ ಕೊಂಬಿಳಿಗೆ ಮತ್ತೆ ಉಲ್ಟಾ ಪಲ್ಟಾ ಜೋಡಿಸಿದ್ರೆ ಹೂ ಅನ್ನೋ ಅಕ್ಷರವು ರೆಡಿಯಾಗತ್ತೆ. ಎರಡು ಕೊಂಬಿಳಿಗಳ ಸಮ್ಮಿಲನ ಒಂದು ಹೂ ಅನ್ನೋ ಅಕ್ಷರ ಅನ್ನೋದು ನಮಗೆ ಮುಂಚಿತವಾಗಿ ಹೊಳೆದಿರಲ್ಲ ಅನ್ನೋದು ನಾವು ಕಲಿಬೇಕಾಗಿರ್ತಕ್ಕಂಥ ಸಂಗತಿ ಅಂತ ನಾನು ಭಾವಿಸ್ತೀನಿ. ಹಾಗೇನೆ ಇನ್ನು ರೂನು ಕೂಡ ಅಷ್ಟೇ, ನಾವು ಕೊನೆಯಲ್ಲಿ ಕಲಿಸ್ತೀವಿ. ಮೊದಲಿಗೆ ರು ಅನ್ನೋದನ್ನು ಕಷ್ಟಪಟ್ಟು ಈ ರೀತಿ ಕಲಿಸ್ತೀವಿ, ಒಂದು ತಲೆಗಟ್ಟು ಕೊಟ್ಟು ಒಂದು ಕೊಂಬು ಕೊಟ್ಟು. ಬಟ್ ಖ ಅನ್ನೋ ಅಕ್ಷರವನ್ನು, ಈ ಅಕ್ಷರವನ್ನು ಆಮೇಲೆ ಕಲಿಸ್ತೀವಿ. ಮೊದಲು ಇದನ್ನೇ ಕಲಿಸ್ಕೊಂಡ್ರೆ ಮಗುವಿಗೆ ರು ಅನ್ನೋದನ್ನು ಬರೆಯೋದು ಸುಲಭ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ನೋಡಿ, ಇನ್ನು ರು ಆಯಿತು. ಇನ್ನು ಬನ್ನಿ ನೋಡಿ, ಇದು ಅರ್ಕಾವತ್ತಾಗಿತ್ತು, ಈಗ ಬಂದಿತ್ತು. ಈಗ ಇದನ್ನು ಇಟ್ಬಿಟ್ಟು ಇದಕ್ಕೆ ಒಂದು ಈ ಥರದ ಒಂದು ಸಂಕೇತಾಕಾರನ ಹಿಂಗೆ ಕೊಟ್ಟರೆ ಎ ಆಗಿದ್ದು ನೀವು ನೋಡ್ತಾ ಇದ್ದೀರಿ. ಈ ಸಂಕೇತಾಕಾರವನ್ನೇ ತೆಗೆದು ಉಲ್ಟಾ ಇಟ್ಟು ಕೊಟ್ಟರೆ ಎ ಆಯಿತು. ಇದರ ನಂತರ ನಾವು ಅರ್ಕಾವತ್ತನ್ನು ಎರಡು ಥರದಲ್ಲಿ ಬಳಸ್ತೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಬರವಣಿಗೆಯಲ್ಲಿ ಒಂದು ಕೆಳಗಡೆ ಸುರುಳಿಸುತ್ತೀವಿ, ಇನ್ನೊಂದು ಹಾಗೆ ಬಳಸ್ತೀವಿ. ಬರವಣಿಗೆಯೊಳಗೆ ಬಳಸೋದನ್ನು ಕೂಡ ನಾನು ಇಲ್ಲಿ ಸಂಕೇತಾಕಾರವಾಗಿ ಬಳಸ್ಕೊಂಡು ಈ ಕಲಿಕೋಪಕರಣವನ್ನು ತಯಾರು ಮಾಡಿದ್ದೀನಿ. ಇದನ್ನು ಈ ರೀತಿ ಇಟ್ಟು ಇದರ ಮೇಲ್ಗಡೆ ಸುರುಳಿ ಸುತ್ತದೇ ಇರುವ ಅರ್ಕಾವತ್ತನ್ನು ಇಟ್ಟರೆ ಐ ಅನ್ನೋ ಅಕ್ಷರ ನಿರ್ಮಾಣ ಆಗಿದೆ. ಈ ಐ ಅನ್ನೋ ಅಕ್ಷರವನ್ನು ಈ ರೀತಿ ಟರ್ನ್ ಮಾಡಿದ್ರೆ ಟ ಅನ್ನೋ ಅಕ್ಷರ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಇದನ್ನು ಕಂಪ್ಲೀಟ್ ಮಗಚಿ ಹಾಕಿದವಾಗ ನಮಗೆ ನ ಅನ್ನೋ ಅಕ್ಷರ ಕಾಣುತ್ತೆ. ಅಂದರೆ ಇಲ್ಲಿ ನಾವು ಕಲಿಬೇಕಾದ ಪಾಠ ಏನಂದರೆ ಐ, ನ ಮತ್ತು ಠ ಈ ಮೂರರ ರಚನಾ ಕ್ರಮ ಒಂದೇ, ಅದನ್ನು ಇಡುವ ಕ್ರಮ ಬೇರೆ ಬೇರೆ ಅನ್ನೋದನ್ನು ನಾವಿಲ್ಲೇ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಅನ್ಕೊಂತೀನಿ. ಬಟ್ ಮಕ್ಕಳಿಗೆ ಇದು ಮನೋರಂಜನೆಯ ಮೂಲಕ ಹೃದಯದಲ್ಲಿ, ಎದೆ ಒಳಗಲ್ಲ ಹೃದಯದಲ್ಲಿ ಅಚ್ಚುತ್ತಾ ಹೋಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಇನ್ನು ಓ ಓ ಔ ನೋಡಿದ್ರೆ ಅಮ್ಮಹ ನಾನು ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ ಎರಡನ್ನು ನೋಡಿದಿರಿ. ಒಂದು ಸೊನ್ನೆ ಸುತ್ತಿದ್ರೆ ಎರಡು ಸೊನ್ನೆ ಸುತ್ತಿದ್ರೆ ಅಮ್ಮಹ. ಖ ಇಲ್ಲಿದೆ. ಘ ಇದ್ರ ಮೂಲಕನೇ ಮಾಡ್ಬೋದು ಅನ್ನೋದನ್ನು ನಾನು ಹೇಳಿದ್ದೀನಿ. ಇನ್ನೊಂದ್ಸರಿ ಮಾಡಿ ತೋರಿಸ್ತೀನಿ. ಘ ಘ ಸಾರಿ, ಸಣ್ಣ ಘ ಫಸ್ಟ್ ಮಾಡಬೇಕಿತ್ತು. ಇನ್ನು ಮತ್ತೆ ಇದ್ರ ಮೂಲಕನೇ ಮಾಡೋದು. ಅದನ್ನು ಮತ್ತೇನು ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ, ಅದು ತೋರಿಸ್ತೀನಿ. ಗಂಗ. ಇನ್ನು ಚ ಇದ್ರ ಮೂಲಕನೇ ಆಗುತ್ತೆ. ಚ ಇದ್ರ ಮೂಲಕ ಆಗುತ್ತೆ. ಛ ಇದ್ರ ಮೂಲಕ ಆಗುತ್ತೆ. ಜ ಮತ್ತು ಇದ್ರ ಮೂಲಕನೇ ಆಗುತ್ತೆ. ದೊಡ್ಡ ಝ ಮತ್ತು ಇದ್ರ ಮೂಲಕನೇ ಆಗುತ್ತೆ.
ನ್ಯಾ ಮತ್ತೆ ಇದ್ರ ಮೂಲಕನೇ ಆಗುತ್ತೆ. ಸಾಕಲ್ಲ. ಟ ಟ ಮತ್ತೆ ನೀವು ಫಸ್ಟ್ ಟ ನೋಡಿದಿರಿ. ಟ ದೊಡ್ಡ ಟ ಮತ್ತೆ ಇದ್ರ ಮೂಲಕನಾಗುತ್ತೆ. ಡ ಇದ್ರ ಮೂಲಕ ಆಗುತ್ತೆ. ದೊಡ್ಡ ಡಾನು ಇದ್ರ ಮೂಲಕನಾಗುತ್ತೆ. ಡ ಢ ನ ನೋಡಿದಿರಿ ಈಗಾಗಲೇ. ಇನ್ನು ತ ಇದ್ರ ಇದ್ರ ಮೂಲಕ ಆಗುತ್ತೆ. ದೊಡ್ಡ ಥ ಇದ್ರ ಮೂಲಕ ಆಗುತ್ತೆ. ದ ಧ ಇದ್ರ ಮೂಲಕನೇ ಆಗುತ್ತೆ. ನ ಇನ್ನು ಪ ಮತ್ತೆ ಇದ್ರ ಮೂಲಕನೇ ಆಗುತ್ತೆ. ಪ ಫ ಇದ್ರ ಮೂಲಕನೇ ಆಗುತ್ತೆ. ಬ ಮತ್ತೆ ಇದ್ರ ಮೂಲಕನೇ ಆಗುತ್ತೆ. ದೊಡ್ಡ ಭಾನು ಇದ್ರ ಮೂಲಕನೇ ಆಗುತ್ತೆ. ಮ ಮತ್ತೆ ಇದ್ರ ಮೂಲಕನೇ ಆಗುತ್ತೆ. ತೋರಿಸ್ತೀನಿ. ಮ ಯ ಮತ್ತೆ ಇದ್ರ ಮೂಲಕನೇ ಆಗುತ್ತೆ. ರ ಇಲ್ಲೇ ಆಗುತ್ತೆ. ಲ ಈಗಾಗಲೇ ನೋಡಿದಿರಿ. ವ ಇದ್ರ ಮೂಲಕನೇ ಆಗುತ್ತೆ. ಶ ಇಲ್ಲಿ ಶಂಕುಶ ಇದ್ರ ಮೂಲಕ ಆಗುತ್ತೆ. ಶ ಇನ್ನು ಸರಸ್ವತಿ ಶ, ಷಣ್ಮುಖ ಶ, ಹ ಮತ್ತೆ ಇದ್ರ ಮೂಲಕನೇ ಆಗುತ್ತೆ. ಳ ಎಲ್ಲ ಅಕ್ಷರಗಳು ಆಗುತ್ತೆ. ಇದ್ರ ಮೂಲಕ ನೀವು ಯಾವುದೇ ಪದವನ್ನು ಕೂಡ ಕಟ್ಕೊಡ್ಬೋದು. ಪದವನ್ನು ಕಟ್ಕೊಡೋದ್ರ ಜೊತೆಗೆ ಒಂದು ಅಂತರ್ಗತ ಶಿಸ್ತನ್ನು ಮಕ್ಕಳಲ್ಲಿ ಹುಟ್ಟುಹಾಕ್ಬೋದು. ಆ ಥರದ ಒಂದು ಕಲಿಕಾ ಕಿಟ್ಟನ್ನು ನಾನು ತಯಾರು ಮಾಡಿದ್ದೀನಿ. ಇದನ್ನು ಮಕ್ಕಳ ಕೈಗೆ ಮುಟ್ಟಿಸಬೇಕಾಗಿದೆ. ಮಕ್ಕಳ ಕೈಗೆ ಮುಟ್ಟಿಸೋದಕ್ಕೆ ನನ್ನ ಹತ್ರ ಯಾವುದೇ ಒಂದು ದಾರಿ ಇದುವರೆಗೂ ಗೊತ್ತಿಸಿಲ್ಲ. ಯಾರಾದರೂ ನನ್ನ ಜೊತೆಗೆ ಬಂದು ಕೈ ಜೋಡಿಸ್ತೀವಿ ಅಂತಂದರೆ ಮಕ್ಕಳ ಕೈಗೆ ಮುಟ್ಟಿಸೋ ದಾರಿಯ ಒಳಗೂ ಇದೆ. ಅದನ್ನು ಜಾರಿ ಮಾಡುವ ಒಂದು ಜೋಡಿ ಕೈಗಳು ನಂಗೆ ಬೇಕಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಮೆದುಳಿಗೆ ಕಸರತ್ತು ನೀಡುವ ಮತ್ತು ಮನೋರಂಜನೆಯನ್ನು ನೀಡಬಲ್ಲ ಒಂದು ಆಟದ ಬಗ್ಗೆ ತಮ್ಮ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ, ಇಲ್ಲಿ ತಾವು ನೋಡ್ತಾ ಇದ್ದೀರಿ 2 ದೊಡ್ಡ ತ್ರಿಕೋನಗಳು, ಒಂದು ಮಧ್ಯಮ ಗಾತ್ರದ ತ್ರಿಕೋನ, 6 ಚಿಕ್ಕ ಗಾತ್ರದ ತ್ರಿಕೋನ ಇದೆ. ಒಟ್ಟು 9 ತ್ರಿಕೋನಗಳಿದೆ. ಈ 9 ತ್ರಿಕೋನಗಳನ್ನು ಬಳಸಿ ನಾವು ಈ ಥರದ ಕೆಲವು ಆಕೃತಿಗಳನ್ನು, ಈ ಥರದ ಒಟ್ಟು ಸ್ವಲ್ಪ ಹೆಚ್ಚು ಕಡಿಮೆ 300ಕ್ಕೂ ಅಧಿಕ ಈ ರೀತಿಯ ಆಕೃತಿಗಳನ್ನು ನಾವು ಮಾಡಬಹುದು. ಇದು ಮೆದುಳಿಗೆ ತುಂಬ ಕಸರತ್ತನ್ನು ಕೊಡುತ್ತೆ. ನಿಮ್ಮ ಗಮನಕ್ಕಾಗಿ ನಾನು ಒಂದು 4 ಆಕೃತಿಗಳನ್ನು, ಈ 9 ಟ್ರಯಾಂಗಲ್ಗಳನ್ನು ಬಳಸೋದ್ರ ಮೂಲಕ ಮಾಡಿ ತೋರಿಸ್ತೀನಿ. ಬಟ್ ಇದರಲ್ಲಿ ಒಂದು ಕಂಡೀಷನ್ ಏನಿದೆ ಅಂದರೆ 9 ತ್ರಿಕೋನಗಳನ್ನು ಬಳಸಲೇಬೇಕು. ಒಂದು ತ್ರಿಕೋನಗಳನ್ನು ತೆಗೆದಿಡೋ ಹಾಗಿಲ್ಲ. ಮತ್ತು ಒಂದು ತ್ರಿಕೋನದ ಪಕ್ಕಕ್ಕೆ ಜೊತೆಗೆ ಜೋಡಿಸ್ಬೇಕೇ ಹೊರತು ಬಿಡಿಯಾಗಿ ಇಡೋ ಹಾಗೆ ಇಲ್ಲ. 9 ಒಂದಕ್ಕೊಂದು ಅಂಟಿಕೊಂಡೇ ಇರಬೇಕು. ಆ ರೀತಿ ಮಾಡಬೇಕು. ಯಾವ ರೀತಿ ಅನ್ನೋದನ್ನು ನಾನು 4 ಉದಾಹರಣೆ ಮಾಡೋದ್ರ ಮೂಲಕ ತೋರಿಸ್ತೀನಿ. ಮೊದಲನೇದಾಗಿ ಬನ್ನಿ. ಕ್ಯಾಂಡಲ್, ಹಂಸ, ಡಕ್,
ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಸೀರೆ ಹುಟ್ಟಿರುವ ದಾದಿ ಅಲ್ಲೋ ನರ್ಸ್. ಇದೇ ನರ್ಸಿನ ಇನ್ನೊಂದು ರೂಪವನ್ನು ತೋರಿಸ್ಬಿಡ್ತೀನಿ. ಫ್ರಾಕ್ ಹಾಕಿರುವ ನರ್ಸ್. ಈಗ ಕೊನೆಯದಾಗಿ ಒಂದು ತೋರಿಸಿ ನಿಮಗೆಲ್ಲ ಇದು ಗೊತ್ತಾಗಿರ್ಬೋದು ಏನು ಅಂತೇಳಿ, ಆದರೂ ಹೇಳ್ತೀನಿ. ಆಂಜನೇಯ ಸಂಜೀವಿನಿ ಪರ್ವತವನ್ನು ಹೊತ್ಕೊಂಡು ಹೋಗ್ತಾ ಇರೋದು ನೋಡಿ. ಇಲ್ಲಿರುವ 9 ಟ್ರಯಾಂಗಲ್ಗಳಿಂದ, ತ್ರಿಕೋನಗಳಿಂದ ಈ ಥರದ ಜೀವಂತ ಕೃತಿಗಳನ್ನು ಸುಮಾರು 300ಕ್ಕೂ ಹೆಚ್ಚು ಮಾಡಬಹುದು. ಈ 9 ಟ್ರಯಾಂಗಲ್ಗಳನ್ನು, ತ್ರಿಕೋನಗಳನ್ನು ಉಪಯೋಗಿಸ್ಕೊಂಡು 9 ಥರದಲ್ಲಿ ಒಂದು ಚೌಕವನ್ನು ರಚನೆ ಮಾಡ್ಬೋದು ನಾವು. ಅದೊಂದು ವಿಶೇಷ. 9 ಥರದಲ್ಲಿ ಚೌಕ ಮಾಡ್ಬೋದು. ಒಂದು ಉದಾಹರಣೆಯನ್ನು ತೋರಿಸ್ತೀನಿ ನಿಮಗೆ. ಇದೇ ಥರ 9 ಥರದಲ್ಲಿ ಒಂದು ಚೌಕವನ್ನು ನಾವು ರಚನೆ ಮಾಡ್ಬೋದು. ಇದು ನಮ್ಮ ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಇದು ಈಕ್ವಲೆಂಟ್ ಟು ಚೆಸ್ ಆಟ, ಚದುರಂಗದ ಆಟಕ್ಕೆ ಸಮಾನವಾದ ಆಟ. ಒಬ್ಬರೇ ಕೂತು ಆಡ್ಬೋದು, 2 ಜನ ಕೂತು ಆಡ್ಬೋದು. ಮತ್ತು ಇದು ಮನುಷ್ಯ ಸ್ವಭಾವವನ್ನು ಸ್ಪಷ್ಟವಾಗಿ ಹೊರಗಾಕುತ್ತೆ. ನಾವೇನು ಮಾಡ್ತೀವಿ ಅಂದರೆ, ಯಾವುದಾದ್ರು ಒಂದು ಆಕೃತಿ ಮಾಡಬೇಕಂದ್ರೆ 100ಕ್ಕೆ 90 ಪಾಲು ಸರಿಯಾಗಿ ಮಾಡಿರ್ತೀವಿ, 10 ಪಾಲು ತಪ್ಪು ಮಾಡಿದವಾಗ ಅದ್ರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡೋದ್ರೆ ಆ 90 ಪಾಲನ್ನು ತೆಗೆದುಹಾಕ್ತೀವಿ. ಮನುಷ್ಯನ ಸ್ವಭಾವಗಳಲ್ಲಿ ಅದು ಒಂದು. ಆ ಸ್ವಭಾವವನ್ನು ಕಮ್ಮಿ ಮಾಡುತ್ತೆ. ಇದು ಆಲೋಚನೆ ಮಾಡೋ ಶಕ್ತಿಯನ್ನು ಹೆಚ್ಚುತ್ತೆ. ಸೊ ಇದು ಮಕ್ಕಳಿಗೆ, ದೊಡ್ಡವರಿಗೆ ಇಬ್ಬರಿಗೂ ಅನುಕೂಲ. ಆಮೇಲೆ ಮಕ್ಕಳು ಯಾವುದೇ ರೀತಿಯ ಆಕೃತಿಯನ್ನು ಮಾಡಿದ್ರು ಕೂಡ ಅದರ ಔಟ್ಲೈನನ್ನು ತೆಗೆಸಿ ಅದಕ್ಕೆ ಬಣ್ಣ ತುಂಬುವ ಕೆಲಸವನ್ನು ಮಕ್ಕಳಿಗೆ ಕೊಟ್ಟರೆ ಅದು ಕೂಡ ಮಕ್ಕಳಲ್ಲಿ ಹೆಚ್ಚಿನ ಕಲ್ಪನಾ ಶಕ್ತಿಯನ್ನು, ಕಲ್ಪನಾ ಲೋಕವನ್ನು ಬೆಳಗಿಸುತ್ತೆ. ಹಾಗಾಗಿ ಇದು ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾಗಿದ್ದು, ದೊಡ್ಡವರಿಗೂ ಕೂಡ ಉಪಯುಕ್ತವಾಗಿದ್ದು ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಲಾವಿದರಾಗಿ ಪ್ರಸಿದ್ಧಿಯನ್ನ ಪಡೆದ ಶ್ರೀ ಚಂದ್ರಶೇಖರ್ ಅವರು ಬಹುಮುಖ ಪ್ರತಿಭೆ ಕೂಡ. ಅವರ ಗಾಯನವನ್ನ ಈಗ ನೋಡೋಣ. ಕುವೆಂಪುರವರ ಕೃತಿಯೊಂದನ್ನು ಹಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ, ಭವಭವದಿ ಭವಿಸು ಹೇ ಭವಿದೂರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ,
ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಕಗತನಕ್ಕೆ ಮುನ್ನಡೆವ ಕಣ್ಣಾಗೆ ಗುರುವೆ ಬಾರ. ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮುನ್ನಡೆವ ಕಣ್ಣಾಗೆ ಗುರುವೆ ಬಾರ. ಮೂಡಿ ಬಂದೆನ್ನ ನರರೂಪ ಚೇತನದಿ, ಮೂಡಿ ಬಂದೆನ್ನ ನರರೂಪ ಚೇತನದಿ. ನಾರಾಯಣತ್ವಕ್ಕೆ ದಾರಿ ತೋರ, ನಾರಾಯಣತ್ವಕ್ಕೆ ದಾರಿ ತೋರ. ಬಾಯಿಲ್ಲೇ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿರಲಿ. ದೇಶ ದೇಶದಿ ವೇಷ ವೇಷಾಂತರವನಾಂತು ವಿಶ್ವಸಾರಥಿಯಾಗಿ ಲೀಲಾರಥವನೆಂತು ಜೋಡಿಸಿರುವೆಯೋ ಅಂತೆ ಸೃಷ್ಟಿಲೋಲ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿರಲಿ. ದೇಶ ದೇಶದಿ ವೇಷ ವೇಷಾಂತರವನಾಂತು ವಿಶ್ವಸಾರಥಿಯಾಗಿ ಲೀಲಾರಥವನೆಂತು ಜೋಡಿಸಿರುವೆಯೋ ಅಂತೆ ಸೃಷ್ಟಿಲೋಲ. ಅವತರಿಸು ಬಾ, ಅವತರಿಸು ಬಾ, ಅವತರಿಸು ಬಾ ಇಲ್ಲಿ ಇಂದೆನ್ನ ಚೈತ್ರದಲ್ಲಿ. ಈ ದಿವ್ಯ ಸಚ್ಚಿದಾನಂದ ಶ್ರೀರ, ಈ ದಿವ್ಯ ಸಚ್ಚಿದಾನಂದ ಶ್ರೀರ, ಈ ದಿವ್ಯ ಸಚ್ಚಿದಾನಂದ ಶ್ರೀರ, ಈ ದಿವ್ಯ ಸಚ್ಚಿದಾನಂದ ಶ್ರೀರ. ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ ಪರುಸೆ ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ ಪರುಸೆ ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ. ಚೆಲ್ಲಾಟಗಾರ ಮಾದಪ್ಪ ನಿನ ಪರುಷೆ ಕಲ್ಲತ್ತಿ ಕಣಿವೆ ತಿರುಗ್ಯಾವ, ಓಹೋ ಕಲ್ಲತ್ತಿ ಕಣಿವೆ ತಿರುಗ್ಯಾವೋ. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ ಪರುಷೆ ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ. ಮಾದಪ್ಪ ಬರುವಾಗ ಮಾಳೆಲ್ಲ ಘಮ್ಮೆಂದು ಮಾಳದಲ್ಲಿ ಗರುಕೆ ಚಿಗುರ್ಯಾವೋ. ಮಾದಪ್ಪ ಬರುವಾಗ ಮಾಳೆಲ್ಲ ಘಮ್ಮೆಂದು ಮಾಳದಲ್ಲಿ ಗರುಕೆ ಚಿಗುರ್ಯಾವೋ, ಮಾಳದಲ್ಲಿ ಗರುಕೆ ಚಿಗುರ್ಯಾವೋ. ಮಾಯ್ಕಾರ ಮೂಡ್ಲಲ್ಲಿ ಮಳೆಯು ಸುರಿದಾವೋ, ಓ ಮೂಡ್ಲಲ್ಲಿ ಮಳೆಯು ಸುರಿದಾವೋ. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ್ನ ಪರುಸೆ ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ. ದಿಂಡುಗಲ್ಲಿನ ಮ್ಯಾಲೆ ಗಂಡುಲಿಯ ಕೊಳ್ಳರಿಸಿ ಕೊಂಡೆಯ ಕೌದಿ ಸದಿ ಮಾಡಿ, ದಿಂಡುಗಲ್ಲಿನ ಮ್ಯಾಲೆ ಗಂಡುಲಿಯ ಕೊಳ್ಳರಿಸಿ ಕೊಂಡೆಯ ಕೌದಿ ಬಿಗಿ ಮಾಡಿ, ಕೊಂಡೆಯ ಕೌದಿ ಬಿಗಿ ಮಾಡಿ. ಮಾಯ್ಕಾರ ಗಂಡುಲಿಯ ಮ್ಯಾಲೆ ಮೆರೆದಾನೋ, ಓಹೋ ಗಂಡುಲಿಯ ಮ್ಯಾಲೆ ಮೆರೆದಾನೋ. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ್ನ ಪರುಸೆ ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ. ಹೊತ್ತು ಮುಳುಗಿದರೇನು ಕತ್ತಲಾದರೇನು ಅಪ್ಪ ನಿನ ಗುಡಿಗೆ ಬರುವೇನೋ. ಹೊತ್ತು ಮುಳುಗಿದರೇನು ಕತ್ತಲಾದರೇನು ಅಪ್ಪ ನಿನ ಗುಡಿಗೆ ಬರುವೇನೋ.
ಅಪ್ಪ ನಿನ ಗುಡಿಗೆ ಬರುವೇನು ಮಾಯ್ಕಾರ, ಮುತ್ತಿನ ಬಾಗಿಲು ತೆರೆದಾವು, ಓಹೋ ತುಪ್ಪದಾರತಿ ಬೆಳಗ್ಯಾವು, ಮುತ್ತಿನ ಬಾಗಿಲು ತೆರೆದಾವು, ಆಹಾ ತುಪ್ಪದಾರತಿ ಬೆಳಗ್ಯಾವು. ಮಲ್ಲಿಗೆ ಹೂವಾಗಿ ಚೆಲ್ಲಿತು ನಿನ್ನ ಪರುಷೆ, ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ, ಚೆಲ್ಲಾಟಗಾರ ಮಾದಪ್ಪ ನಿನ್ನ ಪರುಷೆ, ಕಲ್ಲತ್ತಿ ಕಣಿವೆ ಇಳಿದಾವು, ಓಹೋ ಕಲ್ಲತ್ತಿ ಕಣಿವೆ ಇಳಿದಾವು. ಮಲ್ಲಿಗೆ ಹೂವಾಗಿ ಚೆಲ್ಲಿತು ನಿನ್ನ ಪರುಷೆ, ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ, ಆ ಚೆಲ್ಲಾಟಗಾರ ಮಾದಪ್ಪ. ಆಯ್ತು. ಈಗ ಕಣ್ಣು ತೆರೆವ ಬುದ್ಧನನ್ನು ನೋಡುವ ಸಮಯ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಚಂದ್ರಶೇಖರ್ಗೆ ಉತ್ತಮ ಆರೋಗ್ಯ ದೊರಕಿ ಅವರು ಇನ್ನೂ ಹೆಚ್ಚು ಕಲಾ ಸೇವೆ ಮಾಡುವಂತಾಗಲಿ ಎಂದು ಹಾರೈಸುತ್ತೇನೆ. ಲೋಕಲ್ ಬಿಸ್ನೆಸ್ಗಳಿಗೆ, ಲೋಕಲ್ ಸಂಸ್ಥೆಗಳಿಗೆ, ವಿಭಿನ್ನವಾದ ಲೋಕಲ್ ವ್ಯಕ್ತಿಗಳಿಗೆ ಮತ್ತು ವಿಶಿಷ್ಟವಾದ ಲೋಕಲ್ ಜಾಗಗಳಿಗೆ ಗೌರವ ಸಲ್ಲಿಸೋದು ನನ್ನ ಆಸೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ತೋರಿಸಿ. ವೋಕಲ್ ಫಾರ್ ಲೋಕಲ್ ಅನ್ನೋದು ನಮ್ಮ ಧ್ಯೇಯವಾಗಿರಲಿ. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ನಿಮಗೆ ಧನ್ಯವಾದ.